ತಮಿಳುನಾಡು ಸಿಎಂ ವಿಜಯ್ಗೆ ವಿಜೇಂದ್ರ ಪತ್ರ ಬರೆದಿದ್ದಾರೆ. ಕೋರ್ ಕಮಿಟಿ ಸಭೆಗೂ ಮುನ್ನ ವಿಜೇಂದ್ರ ಒಂದು ಲೆಟರ್ ಬರೆದಿದ್ದಾರೆ. ಬಿಜೆಪಿ ಕೋರ್ ಕಮಿಟಿ ಸಭೆಯನ್ನ ನಡೆಸಿತು, ಆದರೆ ಅದಕ್ಕೂ ಮುನ್ನ ಒಂದು ಪತ್ರವನ್ನ ಬರೆದಿದ್ದಾರೆ. ನೀವು ಕರ್ನಾಟಕಕ್ಕೆ ಬರ್ತಾ ಇದ್ದೀರಿ ಅನ್ನುವಂಥ ಮಾಹಿತಿ ಇದೆ. ಕಾವೇರಿ ಕೋಟ್ಯಾಂತರ ಜನರ ಜೀವನಾಡಿಯಾಗಿದೆ. ಕರ್ನಾಟಕ ಹಾಗೂ ತಮಿಳುನಾಡು ಜನ ಕಾವೇರಿಯ ಮೇಲೆ ಅವಲಂಬಿತರಾಗಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ಸಂಧಾನ ಸೂತ್ರ ಅನ್ನುವಂಥದ್ದು ಅಥವಾ ಶಾಶ್ವತ ಪರಿಹಾರ ಅನ್ನುವಂಥದ್ದು ಬೇಕೇ ಬೇಕು. ಅದು ಯಾವುದು ಅಂತಂದ್ರೆ ಮೇಕೆದಾಟು. ಆದರೆ ಮೇಕೆದಾಟು ಯೋಜನೆಗೆ ಸಹಕಾರ ಮನೋಭಾವ ತಮಿಳುನಾಡು ಕಡೆಯಿಂದ ಬರ್ತಾ ಇಲ್ಲ. ಸಹಕಾರ ಮನೋಭಾವದಿಂದ ನೋಡಿ ಅಂತ ಆಗ್ರಹಿಸಿದ್ದಾರೆ. ಮೇಕೆದಾಟು ಯೋಜನೆಗೆ ಎರಡೂ ರಾಜ್ಯಗಳ ಸಹಕಾರ ಅತ್ಯಗತ್ಯ. ನಾನು ನಿಮ್ಮನ್ನ ವಿನಮ್ರವಾಗಿ ಒತ್ತಾಯಿಸ್ತಾ ಇದ್ದೇನೆ. ಸಿಎಂ ಡಿಕೆ ಶಿವಕುಮಾರ್ ಮತ್ತು ನೀವು ಅಂದ್ರೆ ವಿಜಯ್ ಜೋಸೆಫ್ ನೀವಿಬ್ರು ಕೂಡ ಈ ಸಮಸ್ಯೆಯನ್ನ ಬಗೆಹರಿಸಿ ಅನ್ನುವಂತ ಒಂದು ಪತ್ರವನ್ನ ಬರೆದಿದ್ದಾರೆ. ಆ ಪತ್ರದ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ರಾಜ್ಯಕ್ಕೆ ಆಗಮಿಸ್ತಾ ಇರುವಂತಹ ಸಂದರ್ಭದಲ್ಲಿ ಶಾಶ್ವತ ಸಂಧಾನ ಸೂತ್ರ ಏನು ಅನ್ನುವಂಥದ್ದನ್ನ ಕಂಡುಕೊಳ್ಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನೀವು ಇಬ್ರು ಕೂಡ ಇದ್ದೀವಿ. ಹಾಗಾಗಿ ಶಾಶ್ವತ ಸೂತ್ರ ಏನು ಅಂತಂದ್ರೆ ಅದು ಮೇಕೆದಾಟು. ಆ ಮೇಕೆದಾಟು ಯೋಜನೆಯ ಬಗ್ಗೆ ನೀವು ಚಿಂತನೆಯನ್ನ ಮಾಡಬೇಕಾಗಿದೆ ಅನ್ನುವಂಥ ವಿಚಾರವನ್ನ ಈ ಪತ್ರದಲ್ಲಿ ಬಿವೈ ವಿಜೇಂದ್ರ ಅವರು ಬರೆದಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರು, ಬಿವೈ ವಿಜೇಂದ್ರ ಅವರು ಈಗ ಒಂದು ಪತ್ರ ಬರೆದಿದ್ದಾರೆ. ತಮಿಳುನಾಡು ಸಿಎಂ ವಿಜಯ್ ಜೋಸೆಫ್ ಅವರು ರಾಜ್ಯಕ್ಕೆ ಬರ್ತಾ ಇರೋ ಹೊತ್ತಿನಲ್ಲಿ ಬರೆದಿರುವಂತಹ ಪತ್ರ ಸಾಕಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ಹಲವು ವಿಚಾರಗಳ ಬಗ್ಗೆ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಏನೇನಿದೆ ಈ ಪತ್ರದಲ್ಲಿ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಚಂದ್ರು? ಅಶ್ವಿನಿ, ಖಂಡಿತವಾಗ್ಲು ಈಗಾಗಲೇ ಏನು ಕಾವೇರಿ ಜಲಾಶಯದಲ್ಲಿ ನೀರಿಲ್ಲ, ಮಳೆ ಕೊರತೆ ಆಗಿತ್ತು. ಸೊ ಹೀಗಾಗಿ ಈ ನಿಟ್ಟಿನಲ್ಲಿ ತಮಿಳುನಾಡಿನ ಪಾಲಿನ ನೀರನ್ನ ಕೇಳ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಬಹಳಷ್ಟು ಸಮಸ್ಯೆ ಇದೆ ಕರ್ನಾಟಕ ರಾಜ್ಯದಲ್ಲಿ. ಅದರಲ್ಲೂ ಪ್ರಮುಖವಾಗಿ ಕಾವೇರಿ ನೀರನ್ನ ಆಶ್ರಯಿಸಿರ್ತಕ್ಕಂಥ ಬೆಂಗಳೂರು ಸೇರಿದಂತೆ ಮಂಡ್ಯ ಭಾಗದಲ್ಲೂ ಕೂಡ ನೀರನ್ನ ಆಶ್ರಯಿಸಿದ್ದಾರೆ. ಮಳೆ ಇರದೇ ಇರೋದ್ರಿಂದ ಬಹಳಷ್ಟು ಬರಬೇಕಾದಂತ ನೀರು ಕಡಿಮೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಸೌಹಾರ್ದಯುತವಾಗಿ ಈ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ವಿಜೇಂದ್ರ ಅವರು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರಿಗೆ ಪತ್ರವನ್ನ ಬರೆದಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ನೋಡೋದಾದ್ರೆ ಮೇಕೆದಾಟು ಯೋಜನೆಗೂ ಕೂಡ ಒಂದು ಅನುಮತಿಯನ್ನ ಕೊಡಬೇಕು, ತಾವು ಕೂಡ ಸಹಕಾರವನ್ನು ಕೊಡಬೇಕು. ತಮಿಳುನಾಡು ಮತ್ತು ಕರ್ನಾಟಕ ಎರಡೂ ರಾಜ್ಯಗಳು ಸೌಹಾರ್ದಯುತವಾಗಿ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಿಕೊಳ್ಬೇಕು. ಆ ನಿಟ್ಟಿನಲ್ಲಿ ನಾವು ಪರಸ್ಪರ ಅನ್ಯೂನ್ಯತೆಯಿಂದ ಚರ್ಚೆ ಮಾಡಿ ಒಟ್ಟಾಗಿ ಹೋಗ್ಬೇಕು. ನಮಗೆ ಬೇಕಾಗಿರ್ತಕ್ಕಂಥದ್ದು ಜನರ ಒಂದು ಸಮಸ್ಯೆ ಬಗೆಹರಿಯಬೇಕಾಗಿರ್ತಕ್ಕಂಥದ್ದು, ಜೊತೆಯಲ್ಲಿ ರೈತರ ಹಿತಾಸಕ್ತಿಯನ್ನ ಕಾಪಾಡಬೇಕಾಗಿರ್ತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ನೀವು ಕಾವೇರಿ ವಿಚಾರ ಮತ್ತು ಮೇಕೆದಾಟು ಯೋಜನೆ ವಿಚಾರಕ್ಕೆ ಎರಡಕ್ಕೂ ಕೂಡ ಸಹಕಾರವನ್ನ ಕೊಡಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಪತ್ರ ಬರೆದಿರ್ತಕ್ಕಂಥದ್ದು. ಈ ಪತ್ರಕ್ಕೆ ತಮಿಳುನಾಡು ಮುಖ್ಯಮಂತ್ರಿಗಳು ಯಾವಾಗ ಪ್ರತ್ಯುತ್ತರವನ್ನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲ ಇದೆ. ಸೊ ಈ ಸಮಸ್ಯೆ ಕೇವಲ ಮಾತುಕತೆಯಿಂದ ಬಗೆಹರಿಯುತ್ತಾ, ಇದಕ್ಕೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಒಪ್ತಾರಾ ಅನ್ನುವಂಥದ್ದು ಸೊ ಬಹಳಷ್ಟು ಕುತೂಹಲ ಇದೆ. ಸದ್ಯಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಪತ್ರಕ್ಕೆ ಯಾವಾಗ ಪ್ರತ್ಯುತ್ತರ ಬರುತ್ತೆ ಅನ್ನೋಂಥದ್ದು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಅಶ್ವಿನಿ. ರೈಟ್ ಚಂದ್ರು, ಥ್ಯಾಂಕ್ ಯು ಡೀಟೇಲ್ಸ್ಗೆ.